ದೆಹಲಿಯಲ್ಲಿ ಜಿರಳೆ ಪಾರ್ಟಿ ಆಯೋಜನೆ ಮಾಡಿದ್ದ ಪ್ರತಿಭಟನೆ ಹಿಂಸಾ ರೂಪವನ್ನ ಪಡೆದುಕೊಂಡಿದೆ. ಪ್ರತಿಭಟನಾಕಾರರ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಅನ್ನು ಮಾಡಿದ್ದು ಉದ್ವಿಗ್ನ ಪರಿಸ್ಥಿತಿಯೇ ನಿರ್ಮಾಣ ಆಗಿತ್ತು. ಸಂಸತ್ ಭವನ ಜೊತೆಗೆ ಜಂತರ್ ಮಂತರ್ನಲ್ಲಿ ಸಾಕಷ್ಟು ಪ್ರತಿಭಟನೆ ತೀವ್ರ ಸ್ವರೂಪವನ್ನ ಪಡೆದುಕೊಂಡಿತ್ತು. ಒಂದ್ ಕಡೆ ಸಂಸತ್ನ ಹೊರಗಡೆ ಜಿರಳೆ ಪಾರ್ಟಿಯ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡಿದ್ರೆ, ಸಂಸತ್ನ ಒಳಗಡೆ ವಿಪಕ್ಷಗಳಿಂದ ಆಡಳಿತ ಪಕ್ಷದ ನಾಯಕರ ಮೇಲೆ ವಾಕ್ ಪ್ರಹಾರವೇ ನಡೆಯಿತು. ಮುಂಗಾರು ಅಧಿವೇಶನದ ಮೊದಲ ದಿನವೇ ದಿಲ್ಲಿಯಲ್ಲಿ ಕೋಲಾಹಲ. ನೀಟ್ ಅಕ್ರಮ, ಸಿಜೆಪಿ ದಂಗಲ್, ಸಂಸತ್ ಚಲೋ, ಲಾಠಿ ಏಟು. ಕೇಂದ್ರ ಸರ್ಕಾರಕ್ಕೆ ಜಿರಳೆ ಪಾರ್ಟಿ ನಾಯಕರ ಮನವಿಯೇನು? ಫಸ್ಟ್ ಡೇ ಸಂಸತ್ನ ಮುಂಗಾರು ಅಧಿವೇಶನ ಮೊದಲ ದಿನ ದಿಲ್ಲಿಯಲ್ಲಿ ಕೋಲಾಹಲ ಸೃಷ್ಟಿಯಾಗಿದೆ. ಬೃಹತ್ ಹೈಡ್ರಾಮಾ ಒಂದು ನಡೆದಿದೆ. ನೀಟ್ ಪರೀಕ್ಷೆಯಲ್ಲಿ ನಡೆದ ಅಕ್ರಮವನ್ನು ಖಂಡಿಸಿ ಕಾಕ್ರೋಚ್ ಜನತಾ ಪಕ್ಷ ಅಂದ್ರೆ ಸಿಜೆಪಿ ಹಮ್ಮಿಕೊಂಡಿದ್ದ ಪ್ರತಿಭಟನೆ ದಿಲ್ಲಿಯಲ್ಲಿ ರಣರಂಗವೊಂದನ್ನು ನಿರ್ಮಿಸಿಬಿಟ್ಟಿದೆ. ಭದ್ರತಾ ಪಡೆಗಳು ಮತ್ತು ಪ್ರತಿಭಟನಾಕಾರರ ನಡುವೆ ಹಿಂಸಾತ್ಮಕ ಸಂಘರ್ಷಕ್ಕೆ ಕಾರಣವಾಗಿದೆ. ಪ್ರತಿಭಟನಾಕಾರರ ಮೇಲೆ ಲಾಠಿ ಪ್ರಹಾರ ನಡೆದಿದೆ. ಅಶ್ರುವಾಯು ಸಿಡಿಸಿ ಪ್ರತಿಭಟನಾಕಾರರನ್ನ ಹಿಮ್ಮೆಟ್ಟಿಸಲು ಯತ್ನಿಸಲಾಗಿದೆ. ಒಟ್ನಲ್ಲಿ ಈ ಪ್ರತಿಭಟನೆಗೆ ದಿಲ್ಲಿ ನಡುಗಿದೆ. ಒಂದು ಕ್ಷಣ ತಟಸ್ಥವಾಗಿದೆ. ಸಂಸತ್ಗೆ ಮುತ್ತಿಗೆ ಹಾಕಲು ಯತ್ನ, ಲಾಠಿ ಚಾರ್ಜ್. ನೀಟ್ ಪರೀಕ್ಷೆ ಅಕ್ರಮವನ್ನ ಮೊದಲಿಂದಾನೂ ಕಾಕ್ರೋಚ್ ಪಾರ್ಟಿ ಖಂಡಿಸ್ತಿದೆ. ಅಲ್ಲಲ್ಲಿ ಸಣ್ಣ ಪುಟ್ಟ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದ ಕಾಕ್ರೋಚ್ ಪಾರ್ಟಿ ಸೋಮವಾರ ದಿಲ್ಲಿಯಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿತ್ತು. ಜಂತರ್ ಮಂತರ್ನಿಂದ ಆರಂಭವಾದ ಈ ಮೆರವಣಿಗೆಯಲ್ಲಿ ಕನಿಷ್ಠ 10,000ಕ್ಕೂ ಹೆಚ್ಚು ಪ್ರತಿಭಟನಾಕಾರರು ಭಾಗವಹಿಸಿದ್ದರು. ಸಂಸತ್ಗೆ ಮುತ್ತಿಗೆ ಹಾಕೋದೇ ಪ್ರತಿಭಟನಾಕಾರರ ಉದ್ದೇಶವಾಗಿತ್ತು. ಪ್ರತಿಭಟನಾಕಾರರು ಸಂಸತ್ ಭವನದ ಕಡೆಗೆ ಮುನ್ನುಗ್ಗುತ್ತಿದ್ದಂತೆ ಮೆಟ್ರೋ ನಿಲ್ದಾಣದ ಬಳಿ ಅಧಿಕಾರಿಗಳು ತಕ್ಷಣವೇ ತಡೆ ಹಾಕಿದ್ರು. ಆದರೆ ಇದರಿಂದ ಆಕ್ರೋಶಗೊಂಡ ಪ್ರತಿಭಟನಾಕಾರರು ಮೆಟ್ರೋ ನಿಲ್ದಾಣದ ಬಂದಾಗಿದ್ದ ಗೇಟ್ಗಳನ್ನ ಹಾರಿ ಒಳಗ್ನುಗ್ಗಿದ್ರು. ಪೊಲೀಸರು ಇವರನ್ನ ತಡೆಯಲು ತೀವ್ರ ಹರಸಾಹಸ ಪಡಬೇಕಾಯಿತು. ನಿಷೇಧಾಜ್ಞೆ ಇದ್ರೂ ಪ್ರತಿಭಟನೆ ರಣರಂಗವಾಯಿತು. ಜಂತರ್ ಮಂತರ್. ಮಾನ್ಸೂನ್ ಅಧಿವೇಶನ ನಡೀತಾ ಇರೋ ಕಾರಣಕ್ಕೆ ಕೇಂದ್ರ ಸರ್ಕಾರ ದಿಲ್ಲಿಯಲ್ಲಿ ನಿಷೇಧಾಜ್ಞೆ ಘೋಷಣೆ ಮಾಡಿತ್ತು. ಕಾಕ್ರೋಚ್ ಪಾರ್ಟಿಯ ಯಾವುದೇ ಪ್ರತಿಭಟನೆಗೆ ಅನುಮತಿ ಕೊಟ್ಟಿರಲಿಲ್ಲ. ಆದರೂ ಕೂಡ ಕಾಕ್ರೋಚ್ ಪಾರ್ಟಿ ಸದಸ್ಯರು ಪ್ರತಿಭಟನೆ ನಡೆಸಿದ್ರು. ಬ್ಯಾನರ್ಗಳು ಹಾಗೂ ಭಗತ್ ಸಿಂಗ್ ಅವರ ಫೋಟೋಗಳನ್ನು ಹಿಡಿದು ಪ್ರತಿಭಟನೆಗೆ ಮುಂದಾದ್ರು. ಭದ್ರತಾ ಪಡೆಗಳು ಹಾಕಿದ್ದ ಬ್ಯಾರಿಕೇಡ್ಗಳನ್ನು ದಾಟಲು ಯತ್ನಿಸಿದ್ರು. ಆದರೆ ಪೊಲೀಸರಿಗೆ ಪ್ರತಿಭಟನಾಕಾರರನ್ನ ನಿಯಂತ್ರಿಸೋದು ಕಷ್ಟವಾಗಿತ್ತು. ಆದ್ದರಿಂದ ಕಾನ್ಸ್ಟಿಟ್ಯೂಷನ್ ಕ್ಲಬ್ ಬಳಿ ಪ್ರತಿಭಟನಾಕಾರರನ್ನ ಚದುರಿಸಲು ಭದ್ರತಾ ಪಡೆಗಳು ಲಾಠಿ ಪ್ರಹಾರ ನಡೆಸಿದ್ರು. ಅಶ್ರುವಾಯು ಪ್ರಯೋಗ ಮಾಡಿದ್ರು. ಈ ವೇಳೆ ಪ್ರತಿಭಟನಾ ಸ್ಥಳವಿಡೀ ರಣರಂಗವಾಯಿತು. ಪ್ರತಿಭಟನೆ ಹತ್ತಿಕ್ಕಲು ಹಲವೆಡೆ ಇಂಟರ್ನೆಟ್ ಸ್ಥಗಿತ. ದೆಹಲಿಯಲ್ಲಿ ಕಾಕ್ರೋಚ್ ಪಾರ್ಟಿ ಪ್ರತಿಭಟನೆ ಜೋರಾಗ್ತಾ ಇದ್ದಂತೆ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಪ್ರತಿಭಟನಾಕಾರರ ಬೆಂಬಲಕ್ಕೆ ನಿಂತರು. ಆಮ್ ಆದ್ಮಿ ಪಕ್ಷದ ಹಿರಿಯ ನಾಯಕ ಮನೀಶ್ ಸಿಸೋಡಿಯಾ ಅವರು ಸಿಜೆಪಿ ಪ್ರತಿಭಟನೆಯಲ್ಲಿ ನೇರವಾಗಿ ಪಾಲ್ಗೊಂಡರು. ಪ್ರಕಾಶ್ ರಾಜ್ ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಪ್ರತಿಭಟನಾಕಾರರಿಗೆ ಧೈರ್ಯ ತುಂಬಿದ್ರು. ಪ್ರತಿಭಟನೆ ಇನ್ನಷ್ಟು ತೀವ್ರವಾಗಬಾರದು ಅನ್ನೋ ಕಾರಣಕ್ಕೆ ದೆಹಲಿಯ ಜಂತರ್ ಮಂತರ್, ಸಂಸತ್ ಭವನ ಮತ್ತು ಸುತ್ತಮುತ್ತ ಇಂಟರ್ನೆಟ್ ಸ್ಥಗಿತಗೊಳಿಸಲಾಗಿತ್ತು. ಸಂಸತ್ ಭವನದ ಹೊರಗಡೆ ಕಾಕ್ರೋಚ್ ಪಾರ್ಟಿ ಪ್ರತಿಭಟನೆ ನಡೆಸಿದ್ರೆ, ಒಳಗಡೆ ಸದನದಲ್ಲಿ ವಿಪಕ್ಷಗಳಿಂದ ಆಡಳಿತ ಪಕ್ಷದ ಮೇಲೆ ಮಾತಿನ ಪ್ರಹಾರವೇ ನಡೆಯಿತು. ದೆಹಲಿಯಲ್ಲಿ ಮಂಡಿ ಹೌಸ್, ಪಟೇಲ್ ಚೌಕ್, ಜನಪಥ್, ಜಂತರ್ ಮಂತರ್, ಪಾರ್ಲಿಮೆಂಟ್ ಸ್ಟ್ರೀಟ್ ಮತ್ತು ಇತರ ಪ್ರಮುಖ ಸ್ಥಳಗಳಲ್ಲಿ ಪ್ರತಿಭಟನಾಕಾರರನ್ನ ಬಂಧಿಸಲಾಯಿತು. ಸಂಸತ್ತಿನ ಸಮೀಪವಿರುವ ಭಾರತೀಯ ರಿಸರ್ವ್ ಬ್ಯಾಂಕ್ ಬಳಿ ಕನಿಷ್ಠ 7 ಜನರನ್ನ ಬಂಧಿಸಲಾಯಿತು. ಬಂಧಿತರನ್ನ ನವದೆಹಲಿಯಾದ್ಯಂತ ವಿವಿಧ ಸ್ಥಳಗಳಿಗೆ ಕರೆದೊಯ್ಯಲಾಯಿತು. ಪ್ರತಿಭಟನಾಕಾರರು ಗುಂಪುಗೂಡುವುದನ್ನು ತಪ್ಪಿಸೋಕೆ ಕ್ರಮ ಕೈಗೊಳ್ಳಲಾಯಿತು. ಕೊನೆಗೆ ಸರ್ಕಾರವೇ ಮಣಿದು ಸಿಜೆಪಿ ನಾಯಕರನ್ನ ಮಾತುಕತೆಗೆ ಆಹ್ವಾನಿಸಿತು. ಸಿಜೆಪಿ ವಕ್ತಾರ ಸೌರವ್ ದಾಸ್ ಮತ್ತು ಪಕ್ಷದ ನಾಯಕ ಅಶುತೋಷ್ ರಂಕ ಕೇಂದ್ರ ಸಚಿವ ಜೆಪಿ ನಡ್ಡಾ ಅವರನ್ನ ಅವರ ನಿವಾಸದಲ್ಲಿ ಭೇಟಿಯಾಗಿ ಸಂಘಟನೆಯ 3 ಬೇಡಿಕೆಗಳನ್ನು ವಿವರಿಸುವ ಲಿಖಿತ ಪತ್ರವನ್ನ ಸಲ್ಲಿಸಿದ್ರು. ಕೇಂದ್ರ ಸರ್ಕಾರದ ವಶದಲ್ಲಿರೋ ಸೋನಂ ವಾಂಗ್ಚುಕ್ ಅವರನ್ನ ಬಿಡುಗಡೆ ಮಾಡಬೇಕು. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು. ನೀಟ್ ಭಯದಲ್ಲಿ ಮೃತಪಟ್ಟ ನೀಟ್ ಆಕಾಂಕ್ಷಿಗಳಿಗೆ 1 ಕೋಟಿ ಪರಿಹಾರ ನೀಡಬೇಕು ಅಂತ ಬೇಡಿಕೆಗಳನ್ನು ಇಡಲಾಗಿದೆ. ಕೇಂದ್ರ ಶಿಕ್ಷಣ ಸಚಿವರಾಗಿ ಧರ್ಮೇಂದ್ರ ಪ್ರಧಾನ್ ಅವರಿಂದ ಯಾವುದೇ ವ್ಯವಸ್ಥಿತ ಸುಧಾರಣೆ ಆಗಿಲ್ಲ.
ನೀಟ್ ವಿಚಾರದಲ್ಲಿ ಧರ್ಮೇಂದ್ರ ಪ್ರಧಾನ್ ಸಂಪೂರ್ಣ ಅಸಮರ್ಥರಾಗಿದ್ದಾರೆ ಅಂತ ಸಿಜೆಪಿ ತನ್ನ ಪತ್ರದಲ್ಲಿ ಹೇಳಿದೆ. ಮತ್ತೊಂದು ಕಡೆ ದಿಲ್ಲಿ ಪ್ರತಿಭಟನೆ ಬಳಿಕ ವಿವಿಧ ರಾಜಕೀಯ ಪಕ್ಷಗಳು, ನಾಗರಿಕ ಸಮಾಜ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು ಹಾಗೂ ರೈತ ಸಂಘಟನೆಗಳಿಂದ ತೀವ್ರ ಖಂಡನೆ ವ್ಯಕ್ತವಾಗಿದೆ. ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರದ ಈ ಕ್ರಮವು ಜನರ ಹಕ್ಕುಗಳ ಮೇಲಿನ ದಾಳಿಯಾಗಿದೆ ಎಂದು ಹಲವು ಸಂಘಟನೆಗಳು ಆರೋಪಿಸಿದ್ದು, ವಿದ್ಯಾರ್ಥಿಗಳ ಭವಿಷ್ಯದೊಂದಿಗೆ ನಡೆಯುತ್ತಿರುವ ಅನ್ಯಾಯವನ್ನ ಕೊನೆಗೊಳಿಸಿ ಪರೀಕ್ಷಾ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ಮತ್ತು ವಿಶ್ವಾಸವನ್ನ ಮರುಸ್ಥಾಪಿಸಬೇಕು ಎಂದು ವಿವಿಧ ಸಂಘಟನೆಗಳು ಒತ್ತಾಯಿಸುತ್ತಿವೆ. ಸದ್ಯಕ್ಕೆ ದಿಲ್ಲಿಯಲ್ಲಿ ಸ್ವಲ್ಪ ಶಾಂತಿಯುತ ವಾತಾವರಣ ನೆಲೆಸಿದೆ. ಸಚಿವ ಜೆಪಿ ನಡ್ಡಾ ಅವರೊಂದಿಗೆ ಸಿಜೆಪಿ ನಾಯಕರು ಮಾತುಕತೆ ನಡೆಸಿದ್ದು, ಕೇಂದ್ರ ಸರ್ಕಾರ ಎಲ್ಲ ಭರವಸೆಗಳನ್ನ ಈಡೇರಿಸುವ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಶೀಘ್ರದಲ್ಲೇ ಕೇಂದ್ರ ಸರ್ಕಾರ ಸಿಜೆಪಿ ಪಕ್ಷದ ಬೇಡಿಕೆಗೆ ಯಾವ ರೀತಿ ಸ್ಪಂದಿಸುತ್ತೆ ಅನ್ನೋದು ಗೊತ್ತಾಗಲಿದೆ.